ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಹೇಳಿದ್ರೆ ನಾವು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕಲಾಗಿರುವಂತಹ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮಿನೇಷನ್ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಅಧಿಕೃತವಾದ ಅಧಿಸೂಚನೆ ಸ್ಟಾಫ್ ಸೆಲೆಕ್ಷನ್ ಕಮಿಷನಿಂದ ಕೇಂದ್ರ ಸಿಬ್ಬಂದಿ ನೇಮಕಾತಿ ಆಯೋಗದಿಂದ ಕಲಾಗಿರುವಂತಹ ಒಂದು ಒಳ್ಳೆ ಪೋಸ್ಟ್ ಬಗ್ಗೆ ಮಾಹಿತಿನ ನೋಡ್ತಾ ಹೋಗೋಣ. ಅಧಿಕೃತವಾದ ಅಧಿಸೂಚನೆ ಡೇಟ್ ಆಫ್ ಇಂಪಾರ್ಟೆಂಟ್ ಡೇಟನ್ನು ಕೊಡ್ತಾರೆ. ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭವಾದ ದಿನಾಂಕ 8/4/2024ರಿಂದ ಕೊನೆಯ ದಿನಾಂಕ 7/5/2024. ಅಂದರೆ ಆಲ್ರೆಡಿ ಅಪ್ಲಿಕೇಶನ್ ಹಾಕೋದಕ್ಕೆ ದಿನಾಂಕ ಪ್ರಾರಂಭವಾಗಿದೆ. 8 ಏಪ್ರಿಲ್ 2024ರಿಂದ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಅದೇ ಥರದ ಕೊನೆಯ ದಿನಾಂಕ 7 ಮೇ 2024 ಆಗಿರುತ್ತೆ. ಅದೇ ಥರ ಅಪ್ಲಿಕೇಶನ್ ಫೀಸ್ ಕಟ್ಟೋದಕ್ಕೆ ಕೊನೆಯ ದಿನಾಂಕ 8/5/2024 ರಾತ್ರಿ 11 ಗಂಟೆ ಟೈಮ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಅಪ್ಲಿಕೇಶನ್ ಹಾಕಿದ್ಮೇಲೆ ಫೀಸ್ ಕೂಡ ಇರುತ್ತೆ. ಕೆಲವೊಂದು ಅವರಿಗೆ ಫೀಸ್ ಕಟ್ಟೋದಕ್ಕೆ ಕೊನೆಯ ದಿನಾಂಕ 8/5/2024 ರಾತ್ರಿ 11 ಗಂಟೆ ಅಂತೇಳಿ ಕೊಟ್ಟಿದ್ದಾರೆ. ಅದೇ ಥರ ಡೇಟ್ ಆಫ್ ವಿಂಡೋ ಫಾರ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಆ್ಯಂಡ್ ಆನ್ಲೈನ್ ಪೇಮೆಂಟ್ ಆಫ್ ಕರೆಕ್ಷನ್ ಚಾರ್ಜಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅಪ್ಲಿಕೇಶನ್ ಹಾಕಿದಾಗ ಏನಾದರೂ ಮಿಸ್ಟೇಕ್ ಆಗಿದ್ರೆ ಅದು ಕರೆಕ್ಷನ್ ಮಾಡೋದಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ ವಿತ್ ಫೀಸ್ ಅಂತೇಳಿ. ಅಂದರೆ ಕರೆಕ್ಷನ್ ಮಾಡೋದಕ್ಕೆ ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಅದಕ್ಕೆ ಡೇಟನ್ನು ಕೊಡ್ತಾರೆ 10/5/2024ರಿಂದ 11/5/2024. ಅಂದರೆ 2 ದಿವಸಗಳ ಕಾಲಾವಕಾಶ ಕೊಟ್ಟಿದ್ದಾರೆ. 10 ಮೇ 2024ರಿಂದ 11 ಮೇ 2024ವರೆಗೂ. ಈ ಥರ ಶೆಡ್ಯೂಲ್ ಆಫ್ ಟೈರ್ 1 ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಜುಲೈ 2024. ಅಂದರೆ ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಎಕ್ಸಾಮ್ ಇರುತ್ತೆ ಇದು. ಅದಕ್ಕೆ ಟೈರ್ 1 ಎಕ್ಸಾಮಿನೇಷನ್ ಅಂದರೆ 2 ಹಂತದ ಪರೀಕ್ಷೆ ನಡೆಯುತ್ತಿಲ್ಲಿ. ಮೊದಲನೇ ಹಂತದ ಪರೀಕ್ಷೆ ಜುಲೈ 2024 ನಡೆಯುತ್ತೆ. ಅದೇ ಥರ 2ನೇ ಹಂತದ ಪರೀಕ್ಷೆ ಅದಕ್ಕೆ ಡೇಟನ್ನು ನಂತರದಲ್ಲಿ ಹೇಳ್ತೀನಿ ಅಂತಲೂ ಕೂಡ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ಗೌರ್ಮೆಂಟ್ ಸರ್ವೆಂಟ್ ಟು ಹ್ಯಾವ್ ವರ್ಕ್ ಫೋರ್ಸ್ ವಿತ್ ರಿಫ್ಲೆಕ್ಟ್ಸ್ ಜೆಂಡರ್ ಬ್ಯಾಲೆನ್ಸ್ ಆ್ಯಂಡ್ ವುಮೆನ್ ಕ್ಯಾಂಡಿಡೇಟ್ಸ್ ಆರ್ ಎಂಕರೇಜ್ ಟು ಅಪ್ಲೈ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಮಹಿಳೆಯರಿಗೆ ಈ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದು ಎಂಕರೇಜ್ ಮಾಡ್ತಾ ಇದ್ದೀವಿ ಅಂತಲೇ ಕೂಡ ಕೊಡ್ತಿದ್ದಾರೆ. ಇಲ್ಲಿ ನಮಗೆ ಇಂಪಾರ್ಟೆಂಟ್ ಬೇಕಾಗಿದೆ ಇಲ್ಲಿ ಪೇ ಸ್ಕೇಲ್. ಈ ಪೋಸ್ಟ್ಗೆ ಅಂದರೆ ಈ ಪೋಸ್ಟ್ಗೆ ಆಯ್ಕೆ ಆದರೆ ಎಷ್ಟು ಸ್ಯಾಲರಿ ಸಿಗುತ್ತೆ ಅಂತೇಳಿ ನೋಡ್ತಾ ಹೋಗೋದಾದರೆ ಇಲ್ಲಿ 3 ಥರದ ಪೋಸ್ಟ್ಗಳನ್ನ ಕಾಲ್ ಮಾಡಿದ್ದಾರೆ ಒಂದೇ ನೋಟಿಫಿಕೇಷನಲ್ಲಿ. ಲೋವರ್ ಡಿವಿಷನ್ ಕ್ಲರ್ಕ್ ಅಂತೇಳಿ ಕೊಟ್ಟಿದ್ದಾರೆ, LDC ಅಥವಾ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ನೀವು ಶಾರ್ಟ್ ಫಾರ್ಮಲ್ಲಿ ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕ ಗೌರ್ಮೆಂಟಲ್ಲಿ ಆದರೆ SD ಅಂತ ಪೋಸ್ಟ್ ಕಾಲ್ ಮಾಡ್ತಾರಲ್ಲ ಆ ಪೋಸ್ಟ್ ಅಂತ ಅಂದ್ಕೊಳ್ಳೋಣ. ಓಕೆ, ಇವರಿಗೆ ಸ್ಯಾಲರಿ ಎಷ್ಟಿದೆ ಅಂದರೆ 19,900 ರೂಪಾಯಿಂದ 63,200 ರೂಪಾಯಿವರೆಗೂ ವೇತನ ಶ್ರೇಣಿ ಇದೆ. ಇದು ವೇತನ ಶ್ರೇಣಿ ನೆನಪಿರಲಿ. ಇದ್ರ ಜೊತೆಗೆ ಸರ್ಕಾರದಿಂದ ಯಾವ ಥರದ ಸೌಲಭ್ಯಗಳು ಸಿಗುತ್ತೋ ಆ ಎಲ್ಲ ಸೌಲಭ್ಯಗಳು ಕೂಡ ಸಿಗುತ್ತೆ. ಓಕೆ, ಅದೇ ಥರ 2ನೇ ಥರದ ಪೋಸ್ಟ್ಗಳನ್ನ ಕಾಲ್ ಮಾಡಿದರೆ ಡಾಟಾ ಎಂಟ್ರಿ ಆಪರೇಟರ್ ಅಂತೇಳಿ ಪೇ ಲೆವೆಲ್ 4 ಅಂತೇಳಿ ಇಲ್ಲಿ 25,500 ರೂಪಾಯಿಂದ 81,100 ರೂಪಾಯಿ. ಅದೇ ಥರ ಲೆವೆಲ್ 5 ಇವರಿಗೆ 29,200 ರೂಪಾಯಿಂದ 92,300. ಅಂದರೆ ಡಾಟಾ ಎಂಟ್ರಿ ಆಪರೇಟರ್ ಇಲ್ಲಿ 2 ಥರ ಕೊಟ್ಟಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಥರದ ಸ್ಯಾಲರಿ ಇದೆ. ಅಂದರೆ ಪೇ ಸ್ಕೇಲ್ನ ಕೊಟ್ಟಿದ್ದಾರೆ, ಅದನ್ನು ಕೂಡ ನೆನಪಿರಲಿ. ಅದೇ ಥರ ಮತ್ತೊಂದು ಡಾಟಾ ಎಂಟ್ರಿ ಆಪರೇಟರ್ ಗ್ರೇಡ್ A ಪೇ ಸ್ಕೇಲ್ ಕೊಟ್ಟಿದ್ದಾರೆ, ಪೇ ಲೆವೆಲ್ 4 ಅಂತೇಳಿ ಇವರು 25,500 ರೂಪಾಯಿಂದ 81,100 ರೂಪಾಯಿ. ನೋಡಿ, ಒಂದು PUC ಲೆವೆಲ್ಗೆ ಒಂದು ಸಿಕ್ಕಿರುವಂಥ ಒಂದು ಒಳ್ಳೆಯ ಸ್ಯಾಲರಿ ಇರುವಂಥ ಒಂದು ಜಾಬ್. ಮುಂದೆ ಡೀಟೇಲ್ ನೋಡ್ತಾ ಹೋಗೋಣ. 3 ಥರದ ಪೋಸ್ಟ್ ಯಾವ ಥರದೇ ಹೇಗಿದೆ ಮುಂದೆ ನೋಡ್ತಾ ಹೋಗೋದಾಗುತ್ತೆ. ವೇಕೆನ್ಸೀಸ್ ಕೊಟ್ಟಿದ್ದಾರೆ. ಎಷ್ಟು ಪೋಸ್ಟ್ ಇದೆ ಅಂತ ನೋಡ್ತಾ ಹೋಗೋದಾದರೆ ಟೆಂಟೇಟಿವ್ ವೇಕೆನ್ಸೀಸ್ ದೇರ್ ಆರ್ ಅಪ್ರಾಕ್ಸಿಮೇಟ್ 3712 ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಅಂದಾಜು 3,712 3,712 ಪೋಸ್ಟ್ಗೆ ಈಗ ಎಕ್ಸಾಮ್ ನಡೀತಿದೆ. ಈ ಪೋಸ್ಟ್ಗಳು ಅಪ್ರಾಕ್ಸಿಮೇಟ್ ಅಂತ ಕೊಟ್ಟಿದ್ದಾರೆ. ಇದು ಮುಂದೆ ಹೆಚ್ಚು ಕೂಡ ಆಗ್ಬೋದು, ಕಡಿಮೆ ಕೂಡ ಆಗ್ಬೋದು. ನೆನಪಿರಲಿ ನಿಮಗೆ. ರಿಸರ್ವೇಷನ್ ಕೂಡ ಎಲ್ಲ ಪೋಸ್ಟ್ಗಳಿದ್ದಂಗೆ ಇಲ್ಲೂ ಕೂಡ ರಿಸರ್ವೇಷನ್ ಇದೆ. SC ST OBC ಮೈನಾರಿಟಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇವರು ಎಲ್ಲರಿಗೂ ಕೂಡ ರಿಸರ್ವೇಷನ್ ಇದ್ದೇ ಇದೆ. ಓಕೆ, ಅದಾದಮೇಲೆ ಇಲ್ಲಿ ಕೊಡ್ತಿದ್ದಾರೆ ಒಂದು ಕಾಲಮ್ ಕೊಟ್ಟಿದ್ದಾರೆ. ಇಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಲೋವರ್ ಡಿವಿಷನ್ ಕ್ಲರ್ಕ್ ಅಂದರೆ ಇಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಗೆ ರಿಸರ್ವೇಷನ್ ಇದೆ ಅಂತ ಹೇಳಿ ಯಾವ ಪೋಸ್ಟ್ ಅವರಿಗೆ ಸೂಟಬಲ್ ಇದೆ, ಯಾವ ಥರದ ಡಿಸಬಿಲಿಟಿಗೆ ಸೂಟಬಲ್ ಇದೆ ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಆಗೋದಕ್ಕಿಂತ ಮುಂಚೆ ಇವೆಲ್ಲವನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಓಕೆ, ಇಲ್ಲಿ ನ್ಯಾಷನಾಲಿಟಿ ಕೊಟ್ಟಿದ್ದಾರೆ. ಇದೆಲ್ಲದೂ ಕೂಡ ಎಲ್ಲ ಪೋಸ್ಟಿಗಿಂತ ಇಲ್ಲೂ ಕೂಡ ಇದೆ. ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ತಾ ಹೋದರೆ ಏಜ್ ಲಿಮಿಟ್ ಎಷ್ಟು ಇರಬೇಕಾಗುತ್ತೆ. ಆಸ್ ಆನ್ 1/8/2024 ಅಂತೇಳಿ ಕೊಟ್ಟಿದ್ದಾರೆ. 1 ಆಗಸ್ಟ್ 2024ಗೆ ಏಜ್ ಎಷ್ಟು ಇರಬೇಕಾಗುತ್ತೆ ಅಂತ ನೋಡ್ತಾ ಹೋಗಿದ್ದಾರೆ. ದ ಕ್ರೂಷಿಯಲ್ ಡೇಟ್ ಫಾರ್ ಏಜ್ ರಿಕಾರ್ಡಿಂಗ್ ಈಸ್ ಫಿಕ್ಸ್ಡ್ ಆಸ್ ಆನ್ 1/8/2024 ಇನ್ ಅಕಾರ್ಡೆನ್ಸ್ ವಿತ್ ದ ಪ್ರಾವಿಷನ್ ಆಫ್ DOP ಆ್ಯಂಡ್ T ಅಂತೇಳಿ ಕೊಟ್ಟಿದ್ದಾರೆ. ಕೆಲವೊಂದು ರೂಲ್ಸನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ಇಲ್ಲಿ ಏಜ್ ಇರಬೇಕಾಗುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಪೋಸ್ಟ್ ಈಸ್ ಏಜ್ ಲಿಮಿಟ್ ಫಾರ್ ದ ಪೋಸ್ಟ್ ಈಸ್ 18 to 27 ಇಯರ್ಸ್ ಅಂತೇಳಿ. ಅಂದರೆ 18ರಿಂದ 27 ವರ್ಷದೊಳಗಿರೋರು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇದ್ದಾರೆ. ದಟ್ ಈಸ್ ಕ್ಯಾಂಡಿಡೇಟ್ ಬಾರ್ನ್ ನಾಟ್ ಬಿಫೋರ್ 2/8/97 ನಾಟ್ ಲೇಟರ್ ದೆನ್ 1/8/2006. 2 ಆಗಸ್ಟ್ 1997ಕ್ಕಿಂತ ಮುಂಚೆ ಹುಟ್ಟಿರಬಾರ್ದು. ಅದೇ ಥರ 1/2006 ನಂತರ ಹುಟ್ಟಿರೋರು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇಲ್ಲ. ಈ 2 ಡೇಟ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪರ್ಮಿಷಬಲ್ ರಿಲ್ಯಾಕ್ಸೇಷನ್ ಅಪರ್ ಏಜ್ ಲಿಮಿಟೆಡ್ ಫಾರ್ ಡಿಫ್ರೆಂಟ್ ಕ್ಯಾಟಗರಿ ಇನ್ ಅಕಾರ್ಡೆನ್ಸ್ ವಿತ್ ದ ಎಕ್ಸ್ಟೆಂಟ್ ರೂಲ್ಸ್ ಗೈಡ್ಲೈನ್ಸ್ ಫಾರ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಸ್ ಅಂಡರ್ ರೂಲ್ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಎಲ್ಲ ಕ್ಯಾಟಗರಿಗೂ ಕೂಡ ಒಂದೇ ಥರ ಇಲ್ಲ. ಕೆಲವರಿಗೆ ಈಜಲ್ಲೂ ಕೂಡ ರಿಯಾಯಿತಿ ಕೊಟ್ಟಿದ್ದಾರೆ. ಆ ರಿಯಾಯಿತಿ ಇಲ್ಲಿ ಅಪ್ಲೈ ಆಗಿದೆ. SC ST ಆದರೆ 5 ವರ್ಷಗಳ ರಿಯಾಯಿತಿ ಇದೆ. OBC ಆದರೆ 3 ವರ್ಷ. PWBD ಅನ್ರಿಸರ್ವ್ಡ್ ಅಂತ ಕೊಟ್ಟಿದ್ದಾರೆ, ಅವರಿಗೆ 10 ಇಯರ್ಸ್. PWBD OBC ಅಂತ ಕೊಟ್ಟಿದ್ದಾರೆ 13 ಇಯರ್ಸ್. PWBD SCH ಅಂತ ಕೊಟ್ಟಿದ್ದಾರೆ 15 ಇಯರ್ಸ್.
ಎಕ್ಸ್ ಸರ್ವಿಸ್ಮೆನ್ 3 ಇಯರ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಬೇರೆ ಬೇರೆ ಥರದ ರಿಸರ್ವೇಷನ್ಗಳು ಕೂಡ ಕೊಡ್ತಾರೆ, ಅಂದರೆ ಏಜಲ್ಲಿ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಆ ಎಲ್ಲ ರಿಲ್ಯಾಕ್ಸೇಷನ್ ಕೂಡ ನೋಡ್ತಾ ಹೋಗಬೇಕಾಗುತ್ತೆ. ನಮಗೆ ಒಂದೊಂದು ಪಾಯಿಂಟ್ಗಳು ಕೂಡ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ. ಆ ಎಲ್ಲ ಪಾಯಿಂಟನ್ನು ಕೂಡ ನೋಡ್ತಾ ಹೋಗಬೇಕಾಗುತ್ತೆ. ಈ ಅಪ್ಲಿಕೇಶನ್ ಆಗೋದಕ್ಕಿಂತ ಮುಂಚೆ ನೋಟಿಫಿಕೇಶನ್ ನೋಡಿಕೊಂಡು ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ. ನೋಟಿಫಿಕೇಶನ್ ಕಾಪಿ ಅಧಿಕೃತವಾದ ವೆಬ್ಸೈಟ್ಗೆ ಭೇಟಿ ನೀಡಿದರೆ ಅಲ್ಲೂ ಕೂಡ ಸಿಗ್ತಾ ಹೋಗುತ್ತೆ, ಅಥವಾ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಲಿಂಕ್ ಸಿಗುತ್ತೆ. ಆ ಲಿಂಕನ್ನು ನೋಡಿಕೊಂಡು ನೀವು ನೋಟಿಫಿಕೇಶನ್ ಓದ್ಕೊಂಡು ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ. ಓಕೆ, ಪ್ರೊಸೆಸ್ ಆಫ್ ಸರ್ಟಿಫಿಕೇಷನ್, ಫಾರ್ಮೆಟ್ ಆಫ್ ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಸರ್ಟಿಫಿಕೇಟ್ಗಳು ಕೆಲವೊಂದು ಬೇಕಾಗುತ್ತೆ. ನೀವು ರಿಸರ್ವೇಷನ್ನ ಕ್ಲೈಮ್ ಮಾಡೋದಾದರೆ ಅದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಆ ಸರ್ಟಿಫಿಕೇಟ್ನ ಹೇಗೆ ಮಾಡಿಸ್ಬೇಕು, ಯಾವ ಫಾರ್ಮೆಟ್ ಇರಬೇಕಾಗುತ್ತೆ ಅದನ್ನು ಕೂಡ ಕೊಡ್ತಾ ಇದ್ದಾರೆ. ಅವೆಲ್ಲವೂ ಕೂಡ ನೋಡ್ತಾ ಹೋಗಬೇಕಾಗುತ್ತೆ. ಅದನ್ನು ನೀವು ನೋಡಿಕೊಂಡು ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ. ಅಂದರೆ ಯಾವ ಕ್ಯಾಟಗರಿಯವರಿಗೆ ಯಾವ ಥರದ ನಾವು ಸರ್ಟಿಫಿಕೇಟ್ನ ಮಾಡಬೇಕಾಗಿದೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬರ್ತಾ ಇದೆ, ನಮಗೆ ಇಂಪಾರ್ಟೆಂಟ್ ಬೇಕಾಗಿದೆ. ಇಲ್ಲಿ ನೋಡ್ತಾ ಹೋಗೋಣ, ಎಜುಕೇಷನಲ್ ಕ್ವಾಲಿಫಿಕೇಷನ್ ಅಂತೇಳಿ ಕೊಡ್ತಾ ಇದ್ದಾರೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತೇಳಿ ಓಕೆ, ಏನು ಕ್ವಾಲಿಫಿಕೇಷನ್ ಕೊಡ್ತಿದ್ದಾರೆ ನೋಡ್ತಾ ಹೋಗೋಣ. ಫಾರ್ ಡಾಟಾ ಎಂಟ್ರಿ ಆಪರೇಟರ್ ಅಂತೇಳಿ ಕೊಡ್ತಿದ್ದಾರೆ ಗ್ರೇಡ್ ಎ ಇನ್ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂತೇಳಿ ಈ ಡಿಪಾರ್ಟ್ಮೆಂಟಲ್ಲಿರುವಂತಹ ಡಾಟಾ ಎಂಟ್ರಿ ಆಪರೇಟರ್ಗೆ ನಾವು ಬೇರೆ ಬೇರೆ ಥರ ಡಾಟಾ ಎಂಟ್ರಿ ಆಪರೇಟರ್ಗೆ ಬೇರೆ ಬೇರೆ ಥರ ಸ್ಯಾಲರಿ ಅಂತ ಫಸ್ಟೇ ನೋಡಿದ್ವಿ. ಇವರಿಗೆ 12th ಸ್ಟ್ಯಾಂಡರ್ಡ್ ಪಾಸ್ ಇನ್ ಸೈನ್ಸ್ ಸ್ಟ್ರೀಮ್ ವಿತ್ ಮ್ಯಾಥಮೆಟಿಕ್ಸ್ ಆ್ಯಸ್ ಸಬ್ಜೆಕ್ಟ್ ಫ್ರಮ್ ಎ ರೆಕಗ್ನೈಸ್ಡ್ ಬೋರ್ಡ್ ಆರ್ ಈಕ್ವಲೆಂಟ್ ಅಂತೇಳಿ 12ನೇ ತರಗತಿ ಪಾಸ್ ಆಗಿರ್ಬೇಕು. PUC ಅಥವಾ 12ನೇ ತರಗತಿ ಪಾಸ್ ಆಗಿರಬೇಕಾಗುತ್ತೆ. ವಿತ್ ಸೈನ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಸೈನ್ಸ್ ಸ್ಟ್ರೀಮಲ್ಲಿ 12ನೇ ತರಗತಿ ಪಾಸ್ ಆಗಿರಬೇಕಾಗುತ್ತೆ, PUC ಪಾಸ್ ಆಗಿರಬೇಕಾಗುತ್ತೆ. ಆ ಸೈನ್ಸ್ ಸಬ್ಜೆಕ್ಟಲ್ಲಿ ಮ್ಯಾಥಮೆಟಿಕ್ಸ್ ಕಂಪಲ್ಸರಿ ಸಬ್ಜೆಕ್ಟ್ ಆಗಿರಬೇಕಾಗುತ್ತೆ. ಅವರು ಮಾತ್ರ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಈ ಪೋಸ್ಟ್ಗೆ. ಅದೇ ಥರ ಫಾರ್ LDC JS ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಅಂತೇಳಿ ಅಂಡ್ DEO ಆರ್ DEO ಗ್ರೇಡ್ ಎ ಎಕ್ಸೆಪ್ಟ್ DEO ಇನ್ ಡಿಪಾರ್ಟ್ಮೆಂಟ್ ಆಫ್ ಮಿನಿಸ್ಟ್ರಿ ಮೆನ್ಷನ್ ಇನ್ ಪ್ಯಾರಾ 8.1 ಆ್ಯಂಡ್ ಎಬೋ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಕೆಲವೊಂದು ಡಾಟಾ ಎಂಟ್ರಿ ಆಪರೇಟರ್ಗೆ 8.1 ಕೊಟ್ಟಿದ್ದಾರೆ. ಅವ್ರನ್ನ ಬಿಟ್ಟು ಬೇರೆ ಪೋಸ್ಟಿಗೆ ಎಲಿಜಿಬಿಲಿಟಿ ಏನಿದೆ, ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಪಾಸ್ಡ್ 12th ಸ್ಟ್ಯಾಂಡರ್ಡ್ ಈಕ್ವಲೆಂಟ್ ಎಕ್ಸಾಮಿನೇಷನ್ ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್ ಆರ್ ಯೂನಿವರ್ಸಿಟಿ ಅಂತೇಳಿ. ಅಂದರೆ LDC STA ಥರದ ಪೋಸ್ಟ್ ಅಂತ ಅಂದ್ಕೊಳ್ಳ, ಅದು ಡಾಟಾ ಎಂಟ್ರಿ ಆಪರೇಟರ್ ಈ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ 12ನೇ ತರಗತಿ ಪಾಸ್ ಆಗಿದ್ರೆ ಸಾಕಾಗುತ್ತೆ. ಅವರು ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಅದರ ಈಕ್ವಲೆಂಟ್ ಕೋರ್ಸ್ ಆದರೂ ಕೂಡ ನಡೆಯುತ್ತೆ ಅಂತೇಳಿ ಈ ಥರ ಕೊಡ್ತಾ ಇದ್ದಾರೆ. ದ ಕ್ಯಾಂಡಿಡೇಟ್ ಹೂ ಅಪೇರ್ಡ್ ಇನ್ 12th ಸ್ಟ್ಯಾಂಡರ್ಡ್ ಈಕ್ವಲೆಂಟ್ ಎಕ್ಸಾಮಿನೇಷನ್ ಕ್ಯಾನ್ ಆಲ್ಸೋ ಅಪ್ಲೈ. However, they possess essential qualification on or before cut-off date 8/1/2024. ಅಂದರೆ ಅಪ್ಲಿಕೇಶನ್ ಹಾಕಿ, ಅಂದರೆ ಎಕ್ಸಾಮ್ ಬರೆದು ರಿಸಲ್ಟಿಗೆ ಕಾಯ್ತಾ ಇದ್ದಾರಲ್ಲ, ಅವರು ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇದ್ದಾರೆ. ಆದರೆ ಅವ್ರ ರಿಸಲ್ಟು 1/2024 ಬರಬೇಕಾಗತ್ತೆ ಅಂತೇಳಿ. ಓಕೆ, ಅದು ಕೂಡ ಒಂದು ಒಳ್ಳೆಯ ಅಂಶ ಅಂತ ಅಂದ್ಕೊಳ್ಳೋಣ. ಅವ್ರಿಗೂ ಕೂಡ ಒಂದು ಅವಕಾಶ ಸಿಗುತ್ತೆ ಎಕ್ಸಾಮ್ ಬರೆಯೋದಕ್ಕೆ. ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ. ಆಲ್ ದ ಕ್ಯಾಂಡಿಡೇಟ್ ಹೂ ಆರ್ ವಿಶ್ ಟು ಅಪ್ಲೈ ಇನ್ ರೆಸ್ಪಾನ್ಸ್ ಟು ದಿಸ್ ನೋಟಿಸ್ ಆ್ಯಂಡ್ ಹ್ಯಾವ್ ಟು ಜನರೇಟ್ ಇನ್ ಒನ್ ಟೈಮ್ ರಿಜಿಸ್ಟ್ರೇಷನ್ on the new website is sc.gov.in will be required to do earlier OTR generated and old website will not be functional for new website ಅಂತೇಳಿ. ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಒಂದು ಹೊಸ ವೆಬ್ಸೈಟ್ ಇದೆ, ಆ ಹೊಸ ವೆಬ್ಸೈಟಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಒನ್ ಟೈಮ್ ರಿಜಿಸ್ಟ್ರೇಷನ್ OTR ಅಂತೇಳಿ ಕೊಟ್ಟಿದ್ದಾರೆ. ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಹಳೆ ವೆಬ್ಸೈಟಲ್ಲಿ ಕೆಲವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ, ಅದು ವರ್ಕ್ ಆಗಲ್ಲ, ನಾಟ್ ಫಂಕ್ಷನಲ್ಲಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಹೊಸ ವೆಬ್ಸೈಟಲ್ಲಿ ಮತ್ತೊಂದು ಸಾರಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ನಾವು ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕಾಗುತ್ತೆ ಅಂತೇಳಿ ಕೂಡ ಒಂದು ಸ್ಟೆಪ್ಸನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತಾ ಹೋಗೋಣ. ಓಕೆ, ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಅಪ್ಲಿಕೇಶನ್ ಮಸ್ಟ್ ಬಿ ಸಬ್ಮಿಟೆಡ್ ಇನ್ ಆನ್ಲೈನ್ ಮೋಡ್ ಓನ್ಲಿ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಎಲ್ಲ ಪೋಸ್ಟಿಗೂ ಅಪ್ಲಿಕೇಶನ್ ಹಾಕೋದಕ್ಕೆ ಅದು ಒಂದು ಫೈಲ್ ಥರ ಆಗುತ್ತೆ. ನೆಕ್ಸ್ಟ್ ಈ ಪೋಸ್ಟಿಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಮಾಡಿ ಆನ್ಲೈನ್ ಮೂಲಕ ಮಾತ್ರ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಬೇರೆ ಯಾವ ಥರನೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯತೆ ಇಲ್ಲ ಅಂತೇಳಿ. ಅಪ್ಲಿಕೇಶನ್ ಫೀಸ್ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬರ್ತಾ ಇರುತ್ತೆ. ಇಲ್ಲಿ ಫೀಸ್ ಎಷ್ಟೆಷ್ಟಿದೆ ಅಂತೇಳಿ ನಾವು ನೋಡ್ತಾ ಹೋಗಬೇಕಾಗುತ್ತೆ. ಎಷ್ಟಿದೆ ಅಂತೇಳಿ ನೋಡ್ತಾ ಹೋಗೋಣ. ಓಕೆ, ಫೀಸ್ ಯಾರ್ಯಾರಿಗೆ ಎಷ್ಟೆಷ್ಟಿದೆ ಅಂತೇಳಿ ಕೊಡ್ತಾ ಇದ್ದಾರೆ ಇಲ್ಲಿ, ಅದನ್ನು ಕೂಡ ಒಂದು ಗಮನಿಸಿ. ಓಕೆ, ಅಪ್ಲಿಕೇಶನ್ ಫೀ ಪೇಬಲ್ ₹100 ಓನ್ಲಿ ಅಂತೇಳಿ ಕೊಟ್ಟಿದ್ದಾರೆ. ವುಮೆನ್ ಕ್ಯಾಂಡಿಡೇಟ್ಸ್ ಬಿಲಾಂಗ್ ಟು ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್, ಪರ್ಸನ್ ವಿತ್ ಡಿಸಬಿಲಿಟಿ ಆ್ಯಂಡ್ ಎಕ್ಸ್ ಸರ್ವಿಸ್ಮೆನ್ ಎಲಿಜಿಬಲ್ ಫಾರ್ ರಿಸರ್ವೇಷನ್ ಆರ್ ಎಕ್ಸೆಂಪ್ಟೆಡ್ ಫ್ರಮ್ ಪೇಮೆಂಟ್ ಆಫ್ ಫೀ ಅಂತೇಳಿ. ಓಕೆ, ₹100 ಶುಲ್ಕ ಇದೆ, ಆದರೆ ಕೆಲವರಿಗೆ ಇಲ್ಲ. ನಾವು ಫಸ್ಟೇ ಕೊಟ್ಟಿದ್ದರಲ್ಲಿ ವುಮೆನ್ಸ್ ಆರ್ ಎಂಕರೇಜ್ ಟು ಅಪ್ಲೈ ಅಂತೇಳಿ, ಅಂದರೆ ಲೇಡೀಸಿಗೆ ಅಪ್ಲಿಕೇಶನ್ ಹಾಕಕ್ಕೆ ಎಂಕರೇಜ್ ಮಾಡೋದಕ್ಕೋಸ್ಕರ ಕೆಲವೊಂದು ಆಪ್ಷನ್ಸಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಕ್ಯಾಟಗರಿಯ ಮಹಿಳೆಯರಿಗೆ ಫೀಸಿಂದ ಸಂಪೂರ್ಣ ವಿನಾಯಿತಿ ಇದೆ, ಅಂದರೆ ಮಹಿಳೆಯರಿಗೆ ಫೀಸ್ ಇಲ್ಲ. ಅದೇ ಜೊತೆಯಲ್ಲಿ SC ಕ್ಯಾಟಗರಿಯವರಿಗೆ ಫೀಸ್ ಇಲ್ಲ, ST ಕ್ಯಾಟಗರಿಯವರಿಗೂ ಕೂಡ ಫೀಸ್ ಇಲ್ಲ. ಅದೇ ಥರ PWBD ಕ್ಯಾಂಡಿಡೇಟ್ ಅವರಿಗೂ ಫೀಸ್ ಇಲ್ಲ. ಅದೇ ಥರ ಎಕ್ಸ್ ಸರ್ವಿಸ್ಮೆನ್ ಕ್ಯಾಂಡಿಡೇಟ್ಗೂ ಕೂಡ ಫೀಸ್ ಇಲ್ಲ. ಎಲ್ಲ ಕ್ಯಾಟಗರಿಗೆ ವುಮೆನ್, SC ST PWBD ಎಕ್ಸ್ ಸರ್ವಿಸ್ಮೆನ್ ಕ್ಯಾಟಗರಿಯವರಿಗೆ ಫೀಸ್ ಯಾವುದೇ ಥರದ ಫೀಸ್ ಇಲ್ಲ.
Fee can be paid only through Beam UPI, net banking or by using Visa, Mastercard, Maestro, RuPay, credit card or debit card ಅಂತೇಳಿ ಆನ್ಲೈನ್ ಮೂಲಕ ಮಾತ್ರ ಫೀಸನ್ನು ಪೇಮೆಂಟ್ ಮಾಡೋದಕ್ಕೆ ಅವಕಾಶ ಕೊಡ್ತಿದ್ದಾರೆ. ಅದು ಯು ಪಿ ಐ ಮೂಲಕ ಅಥವಾ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮೂಲಕ ಅಪ್ಲಿಕೇಶನ್ ಹಾಕ್ಬೋದು. ಅಂದರೆ ನಿಮಗೆ ಯು ಪಿ ಐ ಗೊತ್ತಿದೆ, ಫೋನ್ಪೇ, ಗೂಗಲ್ ಪೇ, ಭೀಮ್ ಆ್ಯಪ್ಗಳಿದಾವೆ, ಅದ್ರ ಮೂಲಕ ಅಪ್ಲಿಕೇಶನ್ ಹಾಕೋದಕ್ಕೆ. ಅಪ್ಲಿಕೇಶನ್ ಅಂದರೆ ಫೀಸ್ ಕಟ್ಟೋದಕ್ಕೆ ಕೊನೆಯ ದಿನಾಂಕ ಕೊಡ್ತಾ ಇದ್ದಾರೆ 8/5/2024. ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ 7/5/2024. ಅದೇ ಥರ ಫೀಸ್ ಕಟ್ಟೋದಕ್ಕೆ ಕೊನೆಯ ದಿನಾಂಕ 8/5/2024 ಆಗಿರುತ್ತೆ. ಓಕೆ, ವಿಂಡೋ ಫಾರ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ಸ್ ಅಂತೇಳಿ ಅಪ್ಲಿಕೇಶನಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ, ಮಿಸ್ಟೇಕ್ ಮಾಡ್ದಂಗೆ ಅಪ್ಲಿಕೇಶನ್ ಹಾಕಿ ಅಕಸ್ಮಾತ್ ಏನಾದರೂ ಮಿಸ್ಟೇಕ್ ಆಗಿದ್ರೆ ಕರೆಕ್ಷನ್ ಮಾಡೋದಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ. 2 ದಿವಸಗಳ ಕಾಲಾವಕಾಶ 10/5/2024 11/5/2024 ರಾತ್ರಿ 11 ಗಂಟೆವರೆಗೂ ಕೂಡ ಅಪ್ಲಿಕೇಶನ್ ಕರೆಕ್ಷನ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಓಕೆ, ಸೆಂಟರ್ ಆಫ್ ಎಕ್ಸಾಮಿನೇಷನ್ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆನಪಿಲ್ಲಿ ತುಂಬ ಕಡೆ ಎಕ್ಸಾಮ್ ಸೆಂಟರ್ ಇದೆ. ನಾವೀಗ ನಮಗೆ ಕರ್ನಾಟಕದಲ್ಲಿ ಎಲ್ಲಿದೆ ಅಂತಲ್ಲಿ ನೋಡ್ತಾ ಹೋಗೋಣ. ಕರ್ನಾಟಕದ KKR ರೀಸನ್ ಅಂತ ಬರುತ್ತೆ, ಕರ್ನಾಟಕ ಕೇರಳ ರೀಸನ್ ಅಂತೇಳಿ. ಈ ಕರ್ನಾಟಕ ಕೇರಳ ರೀಸನಲ್ಲಿ ನಮಗೆ ಎಲ್ಲಿ ಎಕ್ಸಾಮ್ ಸೆಂಟರ್ ಇದೆ ಒಂದು ನೋಡ್ತಾ ಹೋಗೋಣ. ಕರ್ನಾಟಕ ಕೇರಳ ರೀಸನ್ ಅಂತೇಳಿ ಬರ್ತಿದೆ, ಅಲ್ಲಿ ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ ಇದೆ ನೋಡ್ತಾ ಹೋಗೋಣ. ಬನ್ನಿ, ಇಲ್ಲಿ ಮೊದಲನೇ ಕೊಡ್ತಾರೆ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು ಮತ್ತು ಮೈಸೂರು, ಶಿವಮೊಗ್ಗ, ಉಡುಪಿ, ಎರ್ನಾಕುಲಂ, ಕೊಟ್ಟಾಯಂ, ಕಾಜಿಕೋಟ್, ತ್ರಿಶೂರ್, ತಿರುವನಂತಪುರಂ, ಕವರತ್ತಿ, ಈ ಥರ ಇಷ್ಟು ಸೆಂಟರ್ಗಳಿದ್ದಾವೆ. ಇಷ್ಟು ಸೆಂಟ್ರಲ್ಲಿ ಯಾವುದಾರ ಒಂದು ಸೆಂಟ್ರಿಗೆ ನಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಅಂದರೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಶಿವಮೊಗ್ಗನೂ ಕೂಡ ಎಕ್ಸಾಮ್ ಸೆಂಟರ್ ಇದೆ, ಮೈಸೂರು, ಉಡುಪಿ, ಈ ಥರ ಎಲ್ಲ ಥರದ ಎಕ್ಸಾಮ್ ಸೆಂಟರ್ಗಳು ಕೂಡ ಇದೆ, ಅಲ್ಲಿ ನೀವು ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇದೆ ಅಂತೇಳಿ. ಓಕೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಕೂಡ ಎಕ್ಸಾಮ್ ಸೆಂಟರ್ ಇದೆ, ಎಲ್ಲದನ್ನು ಕೂಡ ನೋಡ್ಕೋಬೋದಾಗುತ್ತೆ. ಓಕೆ, ಇದರ ಎಕ್ಸಾಮ್ ಸೆಂಟರ್ ಕೂಡ ನಮಗೆ ಗೊತ್ತಾಯಿತು. ಅದಾದಮೇಲೆ ನೆಕ್ಸ್ಟ್ ಬರ್ತಾ ಇದೆ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅಂತೇಳಿ. ಎಕ್ಸಾಮಿನೇಷನ್ ಹೇಗಿರುತ್ತೆ ಅಂತೇಳಿ, ದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಇನ್ 2 ಟೈರ್ಸ್ ಇನ್ಕ್ಲೂಡಿಂಗ್ ಬಿಲೋ ಅಂತೇಳಿ, ಟೈರ್ 1, ಟೈರ್ 2 ಅಂತೇಳಿ 2 ಹಂತದ ಪರೀಕ್ಷೆ ನಡೆಯುತ್ತೆ. ಟೈರ್ 1, ಟೈರ್ 2 ಅಂತೇಳಿ ಅಲ್ಲಿ ಒಂದರಲ್ಲಿ ಅಂದರೆ ಟೈರ್ 1ನಲ್ಲಿ ಎಲಿಜಿಬಲ್ ಆದರೂ ನೆಕ್ಸ್ಟ್ ಟೈರ್ 2ಗೆ ಅಪೇರ್ ಆಗಬೇಕಾಗುತ್ತೆ. 2 ಎಕ್ಸಾಮ್ ಕೂಡ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆಗಿರುತ್ತೆ ಅಂತೇಳಿ, ಅಂದರೆ ಆನ್ಲೈನ್ ಎಕ್ಸಾಮಿನೇಷನ್ ಕಂಪ್ಯೂಟ್ರಲ್ಲೇ ಅಟೆಂಡ್ ಮಾಡಬೇಕಾಗತ್ತೆ ಅಂತೇಳಿ. ಓಕೆ, ಇಲ್ಲಿ ಎಷ್ಟೆಷ್ಟು ಎಕ್ಸಾಮ್ ಹೇಗಿರುತ್ತೆ ಅಂತ ನೋಡ್ತಾ ಹೋದರೆ, ಸ್ಕೀಮ್ ಆಫ್ ಟೈರ್ 1 ಎಕ್ಸಾಮಿನೇಷನ್ ಕೊಡ್ತಾ ಇದರಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತೇಳಿ ಅಲ್ಲಿ 25 ಕ್ವಶನ್ 50 ಮಾರ್ಕ್ಸ್ ಇರುತ್ತೆ. ಅದೇ ಥರ ಜನರಲ್ ಇಂಟೆಲಿಜೆನ್ಸಿ 25 ಕ್ವಶನ್ 50 ಮಾರ್ಕ್ಸ್ ಇರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 25 ಕ್ವಶನ್ಸ್ 50 ಮಾರ್ಕ್ಸ್ ಇರುತ್ತೆ. ಜನರಲ್ ಅವೇರ್ನೆಸ್ 25 ಕ್ವಶನ್ 50 ಮಾರ್ಕ್ಸ್ ಇರುತ್ತೆ. ಇದು 60 ಮಿನಿಟ್ಸ್ 80 ಮಿನಿಟ್ಸ್ ಪರ್ ಕ್ಯಾಂಡಿಡೇಟ್ ಇಸ್ ಏಬಲ್ ಫಾರ್ ಸ್ಕ್ರೈಬ್ ಆಸ್ ಪರ್ ಪ್ಯಾರಾ 7.1, 7.2 ಆ್ಯಂಡ್ 7.3 ಅಂತೇಳಿ 60 ನಿಮಿಷಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಅದೇ ಥರ ಸ್ಕ್ರೈಬನ್ನು ಯೂಸ್ ಮಾಡ್ಕೊಂಡು ಬರೆಯೋದಾರೆ, ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಸ್ ಅಂತೇಳಿ ಕೊಟ್ಟಿದ್ದಾರಲ್ಲ ಅವರಿಗೆ ಇಲ್ಲಿ 80 ನಿಮಿಷಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಅಂದರೆ 1 ಗಂಟೆ ಟೈಮ್ ಇರುತ್ತೆ, ಅವ್ರಿಗೆ 20 ನಿಮಿಷಗಳ ಜಾಸ್ತಿ ಕಾಲಾವಕಾಶ ಕೂಡ ಕೊಟ್ಟಿದ್ದಾರೆ. ಟೈರ್ 1 ಎಕ್ಸಾಮಿನೇಷನ್ ವಿಲ್ ಬಿ ಕನ್ಸಿಸ್ಟ್ ಆಫ್ ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ only. The question will be set of English, Hindi and any language opted by the candidate. The application form is given annexed 16 ಕೊಟ್ಟಿದ್ದಾರೆ, ಪ್ಯಾರಾ 2nd, 3rd, 14 ಆಫ್ ಟೈರ್ ಎಕ್ಸಾಮಿನೇಷನ್ ಇದ್ದಾರೆ. ಅಂದರೆ ಇಂಗ್ಲೀಷ್ ಹಿಂದಿಲಿ ಇರುತ್ತೆ, ಅದ್ರ ಜೊತೆಲಿ ಬೇರೆ ಬೇರೆ ಭಾಷೆಗಳು ಕೂಡ ಎಕ್ಸಾಮಿನೇಷನ್ ಇರುತ್ತೆ. ಅಂದರೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, ಬರೆಯೋದು ಅಂಥದ್ದು ಇರಲ್ಲ. 4 ಉತ್ತರಗಳಿರುತ್ತೆ, ಒಂದು ಪ್ರಶ್ನೆಗೆ 4 ಉತ್ತರಗಳಿರ್ತವೆ, ಅದರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ನೀವು ಯಾವ ಸಬ್ಜೆಕ್ಟ್ ಅಂದರೆ ಯಾವ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ತೀರೋ ಆ ಲ್ಯಾಂಗ್ವೇಜಲ್ಲಿ ಕೂಡ ಕ್ವಶನ್ ಪೇಪರ್ ಡಿಸ್ಪ್ಲೇ ಆಗುತ್ತೆ, ಅದು ಕೂಡ ನೆನಪಿರಲಿ. ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಫಾರ್ 0.50 ಫಾರ್ ಈಚ್ ರಾಂಗ್ ಆನ್ಸರ್. ಕ್ಯಾಂಡಿಡೇಟ್ ಆರ್ ದೇರ್ ಫಾರ್ ಅಡ್ವೈಸ್ ಟು ಕೀಪ್ ದಿಸ್ ಇನ್ ಮೈಂಡ್ ವೈಲ್ ಆನ್ಸರಿಂಗ್ ದ ಕ್ವಶನ್ಸ್ ಅಂತೇಳಿ. ಅಂದರೆ 0.50 ಅರ್ಧ ಮಾರ್ಕ್ಸ್ ಕಟ್ಟಾಗುತ್ತೆ ಒಂದು ತಪ್ಪು ಉತ್ತರಕ್ಕೆ, ಅದು ಕೂಡ ನೆನಪಿರಲಿ. ಅಂದರೆ ತಪ್ಪಾಕೋಕ್ಕಿಂತ ನೀವು ಸುಮ್ಮನೆ ಇರೋದು ಒಳ್ಳೆಯದಾಗುತ್ತೆ, ತಪ್ಪಾಕಿದ್ರೆ ಮಾರ್ಕ್ಸ್ ಕಟ್ಟಾಗುತ್ತೆ. ಓಕೆ, ಟೈರ್ 2 ಎಕ್ಸಾಮಿನೇಷನ್ ಕೂಡ ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಕೊಂಡು ಒಳ್ಳೆಯದು. ಅಂದರೆ ಟೈರ್ 1ನಲ್ಲಿ ಎಲಿಜಿಬಲ್ ಆದ್ರನ್ನ ಟೈರ್ 2ಗೆ ಎಕ್ಸಾಮ್ ಕೊಡ್ತಾರೆ, ಅವರು ಕೂಡ ಇದನ್ನು ನೋಡ್ತಾ ಹೋಗೋದಾಗುತ್ತೆ. ಓಕೆ, ಸಂಪೂರ್ಣ ಮಾಹಿತಿ ಇದೆ, ಸಿಲೆಬಸ್ ಏನೇನಿದೆ ಅಂತೇಳಿ ಅದೆಲ್ಲದನ್ನು ಕೂಡ ನೋಡ್ತಾ ಹೋಗೋದಾಗುತ್ತೆ. ನಾವು ಸಾಧ್ಯವಾದರೆ ಮುಂದಿನ ವಿಡಿಯೋದಲ್ಲಿ ಈ ಸಿಲೆಬಸ್ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಸ್ಕಿಲ್ ಟೆಸ್ಟ್ ಫಾರ್ ಡಾಟಾ ಎಂಟ್ರಿ ಆಪರೇಟರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಡಾಟಾ ಎಂಟ್ರಿ ಆಪರೇಟರ್ ಅಂತೆಲ್ಲ ಪೋಸ್ಟ್ ಇದೆಯಲ್ಲ, ಆ ಪೋಸ್ಟ್ಗೆ ಸ್ಕಿಲ್ ಟೆಸ್ಟ್ ಮಾಡ್ತಾರೆ. ಆ ಸ್ಕಿಲ್ ಟೆಸ್ಟ್ ಫಾರ್ ಪೋಸ್ಟ್ ಆಫ್ DO ಗ್ರೇಡಿ ಇನ್ ಡಿಪಾರ್ಟ್ಮೆಂಟ್ ಆಫ್ ಮಿನಿಸ್ಟ್ರಿ ಮೆನ್ಷನ್ ಪ್ಯಾರಾ 8.1 ಅಂತೇಳಿ ಕೊಟ್ಟಿದ್ದಾರೆ. ಅವರಿಗೆ ಎಷ್ಟು ಅಂದರೆ ಇಷ್ಟು ನಿಮಿಷದಲ್ಲಿ ಇಷ್ಟು ವರ್ಡನ್ನು ಹೊಡಿಬೇಕಂತಿರುತ್ತೆ. 15 ಮಿನಿಟ್ಸ್ ಆನ್ ಪ್ರಿಂಟೆಡ್ ಮ್ಯಾಟರ್ ಇನ್ ಇಂಗ್ಲೀಷ್ ಅಂತೇಳಿ, ಅಂದರೆ 15 ನಿಮಿಷಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಅವರು ಇಷ್ಟು ವರ್ಡನ್ನು ನೋಡಬೇಕಾಯ್ತು. 3,700ರಿಂದ 4,000 ಕೀ ಡಿಫ್ರೆನ್ಷಿಯೇಷನ್ ಅಂತೇಳಿ, ಅಂದರೆ ಅವರು ಕೆಲವೊಂದು ರೂಲ್ಸನ್ನು ಕೊಟ್ಟಿದ್ದಾರೆ, ಆ ಸಾಫ್ಟ್ವೇರೆಲ್ಲ ನೀವು ಟೈಪ್ ಮಾಡಿ ತೋರಿಸಬೇಕಾಗುತ್ತೆ. ಆ ಸ್ಕಿಲ್ ಟೆಸ್ಟ್ನ ಕೂಡ ಮಾಡ್ತಾ ಹೋಗ್ತಾರೆ ಅಂತೇಳಿ. ಓಕೆ, ಟೈಪಿಂಗ್ ಟೆಸ್ಟ್ ಫಾರ್ ದ ಪೋಸ್ಟ್ ಆಫ್ LDC ಆ್ಯಂಡ್ GSC ಅಂತೇಳಿ ಲೋಯರ್ ಡಿವಿಷನ್ ಕ್ಲರ್ಕ್ ಆ್ಯಂಡ್ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಇವರಿಗೂ ಕೂಡ ಟೈಪಿಂಗ್ ಟೆಸ್ಟ್ ಇರುತ್ತೆ, ಅವರಿಗೂ ಕೂಡ ಅಪ್ಲಿಕೇಶನ್ ಏನು ಟೈಪ್ ಮಾಡಿ ತೋರಿಸ್ಬೇಕಾಗುತ್ತೆ.
ಎಷ್ಟೆಷ್ಟು ವರ್ಡ್ ಇರಬೇಕಾಗಿದೆ ಅದೆಲ್ಲದೂ ಕೂಡ ಕೊಡ್ತಿದ್ದಾರೆ. ಅಂದರೆ ಇಂಡಿಕೇಟಿವ್ ಸಿಲೆಬಸ್ ಫಾರ್ ಟೈರ್ 1 ಅಂತಲ್ಲಿ ಡೀಟೇಲ್ ಸಿಲೆಬಸ್ಸನ್ನು ಕೊಟ್ಟಿದ್ದಾರೆ. ನಾವು ಇಂಗ್ಲೀಷ್ ಲ್ಯಾಂಗ್ವೇಜು, ಜನರಲ್ ಇಂಟೆಲಿಜೆನ್ಸು, ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಇವರೆಲ್ಲ ಕೂಡ ಏನೇನು ಇರುತ್ತೆ ಅಂತ ಕೂಡ ಡೀಟೇಲಾಗಿ ಕೊಟ್ಟಿದ್ದಾರೆ. ನಾವು ಅಪ್ಲಿಕೇಶನ್ ಹಾಕಿದ್ಮೇಲೆ ಇವೆಲ್ಲವೂ ಕೂಡ ನೋಡಿಕೊಂಡು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಬೇಕಾಗತ್ತೆ. ಓಕೆ, ಈ ಥರ ಸಂಪೂರ್ಣ ಮಾಹಿತಿನ ಕೊಡ್ತಾ ಇದ್ದಾರೆ. ನೀವು ನೋಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಟೋಟಲಿ ನೋಡ್ತಾ ಹೋದರೆ ಸಂಪೂರ್ಣ ಮಾಹಿತಿ ಇದೆ. ಮುಂದೆ ನಿಮಗೆ ಏನು ಮಾಹಿತಿ ಬೇಕೋ ಅದನ್ನು ನೀವು ಇಂಟರ್ನೆಟಾಗಿ ಹೋಗಿ SSC ವೆಬ್ಸೈಟ್ಗೆ ಭೇಟಿ ನೀಡಿದರೆ ಅಲ್ಲಿ ನೋಟಿಫಿಕೇಷನ್ ಕಾಪಿ ಇದೆ, ಅಲ್ಲೂ ಕೂಡ ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕೋದು ಬೇಕಾಗುತ್ತೆ. ಯಾವುದೇ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನಾವು ನೋಟಿಫಿಕೇಷನ್ ಸಂಪೂರ್ಣವಾಗಿ ಓದ್ಕೋಬೇಕಾಗುತ್ತೆ. ಓದ್ಕೊಂಡು ಅಪ್ಲಿಕೇಶನ್ ಹಾಕೋದು ಬೇಕಾಗುತ್ತೆ. PUC ಪಾಸ್ ಆಗಿರೋಕ್ಕಾಗಿರುವಂಥ ಒಂದು ಒಳ್ಳೆ ಪೋಸ್ಟ್ ಇದಾಗಿದೆ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ. 1 ತಿಂಗಳ ಕಾಲಾವಕಾಶ ಕೊಟ್ಟಿದೆ ಅಂತ ನಾವು ಕಾಯಬೇಡ. ನಮಗೆ ಗೊತ್ತಿದೆ ಇದು ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮಿನೇಷನ್. ಅಂದರೆ ಭಾರತದಾದ್ಯಂತ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ತಾ ಇರ್ತಾರೆ. ಸರ್ವರ್ ತುಂಬಾ ಬ್ಯುಸಿ ಬರ್ತಾ ಇರುತ್ತೆ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೋದು ಬೇಕಾಗುತ್ತೆ. PUC ಲೆವೆಲ್ಗೆ ಕಾಲಾಗಿರುವಂಥ ಒಂದು ಒಳ್ಳೆಯ ಪೋಸ್ಟ್ ಆಗಿದೆ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಎಕ್ಸಾಮಿನೇಷನ್ ಪ್ರಿಪೇರ್ ಆಗಿ ಒಂದು ಒಳ್ಳೆಯ ಪೋಸ್ಟ್ ನಿಮ್ಮದಾಗಲಿ ಅಂತ ಆಶಿಸ್ತಾ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್.